ನಮಸ್ಕಾರ ರೈತ ಬಂದವರೇ, ಈ ವಿಡಿಯೋನ ಯಾರು ಸ್ಕಿಪ್ ಮಾಡಿಬಿಡಿ, ನೋಡಿ ಹೆಂಗೇನೆ ನಿಮಗೆ ಒಂದು ಹಣ್ಣಿನ ಗಿಡ ತೋರಿಸ್ತೀನಿ. ವೆರಿ ರೇರ್ ಫ್ರೂಟ್ ಇದು. ನಾನು ಪ್ಲಾಂಟೇಷನ್ ಮಾಡಿದ್ದೆ, ಅದು ಹಣ್ಣು ಇವಾಗ 8 ಮಂತ್ ಆಗಿದೆ ಪ್ಲಾಂಟೇಷನ್ ಮಾಡಿ ಬಂದಿದೆ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರಾದರೂ ಹೊಸಬ್ರು ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇದು ನಾನು ಚಿಕ್ಕದಾಗಿ ತೋಟ ಮಾಡ್ಕೊಂಡಿದ್ದೀನಿ, ಸ್ಟಾರ್ಟಿಂಗಲ್ಲಿ ಇವಾಗ ಮಾಡ್ತಾಯಿದ್ದೀನಿ. ಸೊ ನೋಡಿ, ನಾನು ಇಲ್ಲಿ ಪಪ್ಪಾಯಿ ಕೂಡ ಹಾಕಿದ್ದೀನಿ, ಅಡಿಕೆ ಇದೆ, ಜೊತೆಗೆ ಬಾಳೆ ಕೂಡ ಇದೆ. ನಾನು ಪೂರಾ ಇದಕ್ಕೆ ಯಾವುದೇ ಥರದ ಗೊಬ್ಬರ ಆಗಲಿ ಹಾಕಿಲ್ಲ, ಎಲ್ಲ ಆರ್ಗಾನಿಕ್ ಮೆಥಡ್ ಮಾಡ್ತಿರೋದು. ನೋಡಿ ಪಪ್ಪಾಯಿ, ನೋಡಿ ಬಾಳೆ ಹೇಗಿದೆ, ನೋಡಿ ಅಡಿಕೆ ಹೇಗಿದೆ, ನೋಡಿ ಪಪ್ಪಾಯಿ. ವೆರಿ ರೇರ್ ಹಣ್ಣು ಅಂತ ಇದು, ರೇರ್ ಫ್ರೂಟು. ನೆಟ್ಟಿ ಹಾಕಿದ್ದೀನಿ, ಅದು ತೋರಿಸ್ತೀನಿ ಬನ್ನಿ. ಅದಕ್ಕಿಂತ ಮುಂಚೆ ನೋಡಿ ಪಪ್ಪಾಯಿ ಹೇಗಿದೆ, ಚೆನ್ನಾಗಿ ಬಿಟ್ಟಿದೆಯಲ್ಲ, ಇಳುವರಿ ಕೂಡ ಬರ್ತೈತಿ. ಇದಕ್ಕೆ ನೋಡಿ ಗೊಬ್ಬರ ಯಾವುದೂ ಕೂಡ ಹಾಕಿಲ್ಲ. ಇದಕ್ಕೆ ಓನ್ಲಿ ಯೂಸ್ ಮಾಡಿರೋದು ಒಂದೇ ಗೊಬ್ಬರ, ತಿಪ್ಪೆ ಗೊಬ್ಬರ, ಹಸುವಿಂದ ಸಗಣಿ ಅಷ್ಟೆಲ್ಲ. ನೋಡಿ ಪಪ್ಪಾಯಿ ಈ ಖಾಲಿ ಇರೋ ಜಾಗದಲ್ಲಿ ಖಾಲಿ ಇರೋದು ಏನಕ್ಕೆ ಅಂತ ಸೊ ಒಂದೊಂದು ಹಾಕ್ಬಿಟ್ಟಿದ್ದೀವಿ. ಇಲ್ಲೆಲ್ಲ ಹಾಕಿದೆ ಗಿಡ, ಇಲ್ಲಿ ಸತ್ತೋಗಿದೆ, ಇಲ್ಲಿಲ್ಲ, ಅವೆಲ್ಲ ಬಂದಿದೆ. ಇಲ್ಲೂ ಕೂಡ ಮತ್ತೆ ನೆಡಬೇಕು. ಬನ್ನಿ, ಅದಕ್ಕೆ ಮುಂಚೆ ಅದು ರೇರ್ ಹಣ್ಣು ಯಾವುದು ಅಂತ ತೋರಿಸ್ತೀನಿ ನಿಮಗೆ. ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಆ ಹಣ್ಣು ತಿನ್ನೋದಕ್ಕೋಸ್ಕರ. ಇವಾಗ ಕಾಯಾಗಿದೆ, ಇನ್ನೊಂದು 3-4 ಡೇಸಲ್ಲಿ ಅದು ಹಣ್ಣಾಗುತ್ತೆ. ಹಣ್ಣಾದಾಗ ತಿನ್ಬೋದು, ಅದು ತುಂಬ ಹೆಲ್ತಿಗೂ ಕೂಡ ಒಳ್ಳೆಯದಂತೆ. ಅದು ಕಡಲೆಕಾಯಿ ಜಾತಿಗೆ ಸೇರಿದ ಹಣ್ಣು, ಕಡಲೆಕಾಯಿ ಜಾತಿಗೆ ಸೇರಿದ ಹಣ್ಣಂತೆ. ಅದಕ್ಕಿಂತ ಮುಂಚೆ ಬನ್ನಿ, ನನ್ನ ಹತ್ರ ಒಂದು ಪಪ್ಪಾಯಿ ಗಿಡ ಇದೆ. ಈ ಪಪ್ಪಾಯಿ ಗಿಡ ಯಾರಿಗಾದರೂ ಗೊತ್ತಿದ್ರೆ ಇದು ಯಾವ ಥರ ಹಣ್ಣು ಅಂತ ಕಾಮೆಂಟ್ ಮಾಡಿ ಹೇಳಿ. ನೋಡಿ ಇದು ನೋಡಿ, ಇಲ್ಲಿ ಬನ್ನಿ ತೋರಿಸ್ತೀನಿ. ಇದೆ ಆ ಫ್ರೂಟು. ಯಾವ ಫ್ರೂಟ್ ಅಂತೀರಾ? ನೋಡಿ, ನೋಡಿದ್ರಾ? ಪೀನಟ್ ಬಟರು. ಬಿಸ್ಲಾಗ ಕೂಡ ಬಂದಿದೆ, ಇಲ್ಲೂ ಕೂಡ. ನಾನು ಬಂದರೆ ಬರಲಿ, ಇದರಲ್ಲಿ ಒಂದು ಹಣ್ಣಾರ ತಿನ್ನಬೇಕು ಇದನ್ನು. ಇದೆಲ್ಲ ಮೊಬೈಲಲ್ಲಿ ನೋಡ್ತಿದ್ದೋ, ಅವ್ರಿಗೆ ವೀಡಿಯೋದಲ್ಲಿ ನೋಡ್ತಿದ್ದೋ. ಇವಾಗ ನನ್ನ ತೋಟದೆಲ್ಲ ಬೆಳೀತಾಯಿದ್ದೀನಿ, ತುಂಬ ಖುಷಿ ಆಗ್ತಿದೆ, ಬೆಳೆದಿದ್ದೀನಿ. ತುಂಬಾ ಖುಷಿ ಆಗ್ತಿದೆ, ತುಂಬ ಎಕ್ಸೈಟ್ ಆಗಿದ್ದೀನಿ ಆ 2 ಹಣ್ಣು ತಿನ್ನೋದಕ್ಕೋಸ್ಕರ. ಆ 2 ಹಣ್ಣು ನಾನು ತಿಂತೀನೋ ಇಲ್ಲ ಪಕ್ಷಿಗಳು ತಿಂತವೋ ಗೊತ್ತಿಲ್ಲ. ಪಕ್ಷಿ ತಿನ್ನಲಿ, ಅವು ತಿಂದು ಬಿಕ್ಕಿದ್ರೆ ನಮಗೇನೆ. ಬನ್ನಿ, ಇನ್ನೂ ಮುಂದೆ ತೋರಿಸ್ತೀನಿ. ಇಲ್ಲಿ ಕಾಯಿಗಳು ತೋರಿಸ್ತೀನಿ ಬನ್ನಿ. ಇನ್ನೊಂದು ಗಿಡ ಇದೆ, ಇಲ್ಲಿ ನೋಡಿ, ನೋಡುತ್ತಿಲ್ಲ, ಕೈಯೆಲ್ಲ ಹಿಂಗೆ ಬಿಟ್ಟಿದೆ. ಇಲ್ಲಿ 4 ಗಿಡ ಹಾಕ್ಕೊಂಡಿದ್ದೀನಿ. ಇದು ಕಾಸು ಕೊಟ್ಬಿಟ್ಟು 200-500 ರೂಪಾಯಿ ತಿನ್ನಪ್ಪದ್ದು, ಅದೇ 200 ರೂಪಾಯಿ ಗಿಡ ತಂದು ಹಾಕ್ಕೊಂಡ್ರೆ ನೋಡಿ. 8 ತಿಂಗಳಾಗಿದೆ ಗಿಡ ತಂದು, ಹಿಂಗೆ ಬಂದಿದೆ ನೋಡಿ. 8 ತಿಂಗಳಾಗಿದೆ ಕರೆಕ್ಟಾಗಿ, ಫ್ರೂಟಿಂಗ್ ಆಗೋಯ್ತು ಆಲ್ರೆಡಿ. ನೋಡಿ ಕಾಯಿ ಬಿಟ್ಟು ಫಸ್ಟ್ ಇದು ಕಾಯಿ, ಆಮೇಲೆ ಗ್ರೀನ್ ಕಲರ್ ಇರುತ್ತೆ, ಹಸಿರು ಕಲರೇ. ಆಮೇಲೆ ಹಣ್ಣಾಗುತ್ತಂತೆ, ಫುಲ್ಲು ಬ್ರೌನಿ ಕಲರ್ ಬರುತ್ತೆ, ಫುಲ್ ಬ್ರೌನ್ ಕಲರ್ ಬರುತ್ತೆ. ಸೇಮ್ ಬೆಣ್ಣೆ ಹಣ್ಣು ಥರ ಇರುತ್ತೆ ಅಂತ ಹೇಳಿದ್ದಾರೆ, ಬಟ್ ನನಗಂತ ಗೊತ್ತಿಲ್ಲ, ಐಡಿಯಾ ಇಲ್ಲ. ಬಟ್ ಅದು ತಿಂದಾಗಲೇ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಅಂತ. ನೋಡೋಣ. ನೋಡಿ, ಇದನ್ನು ಸ್ಮಾಲ್ ತೋಟ, ಚಿಕ್ಕ ತೋಟ ಮಾಡ್ಕೊಂಡಿದ್ದೀನಿ. ಈ ಚಿಕ್ಕ ತೋಟದಲ್ಲೇ ಇಲ್ಲಾಂದರೂ ಕೂಡ ಒಂದು 20ಇಂದ ಇಲ್ಲ 40 ಅಷ್ಟು ವೆರೈಟಿ ಹಣ್ಣು ಗಿಡಗಳು ಇಟ್ಟಿದೆ. ಅದರಲ್ಲಿ ಕೂಡ ಒಂದು 10 ಗಿಡ ಸತ್ತೋಗಿದೆ, ಹೋಗ್ಬಿಟ್ಟಿದ್ದೀನಿ, ನನ್ನ ವೆದರ್ಗೆ ಬರ್ತಿರೋದು. ರಿಮೈನಿಂಗೆಲ್ಲ ಕಾಪಾಡ್ಕೊಂಡಿದ್ದೀನಿ, ನೋಡ್ಬೇಕು ಹೆಂಗಾಗುತ್ತೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ಹೆಚ್ಚು ವಿಡಿಯೋ ಮಾಡೋದಕ್ಕೆ ನಿಮ್ಮ ಸಪೋರ್ಟ್ ಬೇಕು ನನಗೆ. ನಿಮ್ಮಿಂದ ಸಪೋರ್ಟ್ ಸಿಕ್ಕರೆ ನಾನು ಒಂದೊಂದಾಗಿ ನನ್ನ ಹತ್ರ ನಾನು ಯಾವ ಫ್ರೂಟಿಂಗ್ ಗಿಡ ಮಾಡಿಟ್ಟಿದ್ದೀನಿ ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದ್ರ ಬಗ್ಗೆ ಯಾವ ರೀತಿ ಮಾಡಬೇಕು, ಯಾವ ರೀತಿ ಬೆಳಿಬೇಕಂತ ಕೂಡ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಇದು ಗೊತ್ತಲ್ಲ, ಇದು ಪ್ಯಾಷನ್ ಫ್ರೂಟು. ನೆಕ್ಸ್ಟ್ ಇದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ಇದನ್ನು ಬಿಟ್ಟಾಗ.